ಅಲ್ಲಿಂದಾನೇ ಇಲ್ಲಿ ಬಂದಿರೋದಪ್ಪ. ನೀವೇನೇನ್ ಮಾಡಿದ್ರ ಅವೆಲ್ಲ ಮಾಡಿ ಮುಗಿಸಿ ನಾವು ಇಲ್ಲಿ ಬಂದಿರೋದು. ಸೊ ಇದೇ ನಮ್ಗೆ ಹೊಸದೇನಲ್ಲ. ಹೆಂಗಿತ್ತು 2 ಸೆಕ್ಷನ್? ಚೆನ್ನಾಗಿತ್ತಾ? ಒಳ್ಳೆ ಟೈಮ್ ಪಾಸ್ ಆಯ್ತಾ? ಒಳ್ಳೆ ನಿದ್ದೆ ಬಂತ? ಯಾರಿಗಾರು ನಿದ್ದೆ ಬಂತ? ನಿದ್ದೆ ಯಾರಿಗೂ ಬರ್ಲಿಲ್ವಾ? ರಿಯಲಿ ಡಿಸಪಾಯಿಂಟಿಂಗ್. ನಾನಾಗಿದ್ರೆ ಡೆಫಿನೆಟ್ ಆಗಿ ನಿದ್ದೆ ಮಾಡ್ತಿದ್ದೆ. ಯಾಕೆ ಹೇಳಿ? ಯಾಕೆ? ಜೀವನದಲ್ಲಿ ಉಣ್ಣೋದು ಮಲಗೋದು ಇಂಪಾರ್ಟೆಂಟ್. ಉಳಿದ್ರು ಏನೇ ಆಗಿರೋ ನಮ್ಗೆ ಬೇಕಾಗಿಲ್ಲ ಅಲ್ವಾ? ಹೌದಾ ಅಲ್ವಾ? ಖರ್ಚ ಎಲ್ಲೇ ಹಾಳಾಗೋಗ್ಲಿ, ಮನೆಯವ್ರು ಎಲ್ಲೇ ಹಾಳಾಗೋಗ್ಲಿ, ನಾವು ಊಟ ಮಾಡೋದ್ವಾ ಮಲಗದ್ವಾ ಎದ್ವಾ, ಫೋನ್ ನೋಡಿದ್ವಾ, ಇಂಟರ್ನೆಟ್ ಇದ್ರೆ ಫೋನ್ ನೋಡಿದ್ವಾ, ಅಷ್ಟೇ ಅಲ್ವಾ ಇಂಪಾರ್ಟೆಂಟ್ ಜೀವನದಲ್ಲಿ? ಎಷ್ಟು ಜನ ಹೌದು ಅಂತೀರಾ? ರೈಸ್ ಯುವರ್ ಹ್ಯಾಂಡ್ಸ್. ನೋಡಿ 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 ಅಲ್ವಾ? ಎಲ್ಲ ಮಾಡುವುದು ಗೇಣು ಬಟ್ಟೆಗಾಗಿ ಅಷ್ಟೇ ಅಲ್ವಾ? ದೊಡ್ಡವರು ಹೇಳಿದಾರಲ್ವಾ? ಆದ್ರೆ ಅವೆರಡು ಸಿಗ್ಬೇಕು ಅಂದ್ರೆ ನಮ್ಮ ಹತ್ರ ಏನಿರ್ಬೇಕು? 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 ಅವೆರಡು ಬೇಕು ಅಂದ್ರೆ ಏನಿರ್ಬೇಕು? ಮನಿ. ಏನು? ಪ್ರಾಣ ಇರ್ಬೇಕು. ವೆರಿ ಗುಡ್, ವೆರಿ ಗುಡ್. ಪ್ರಾಣ ಇಲ್ಲ ಅಂದ್ರೆ ಪ್ರಾಬ್ಲಮೇ ಇಲ್ಲ ಅಲ್ವಾ? ಅಲ್ವಾ? ಇವೆರಡು ನಿಮ್ ಕೈಲಿ ಇದೆಯಾ? ಇದು ಸತ್ಯ ಅಲ್ವಾ? ಸೊ ಆಸ್ ದಿ ಸೆಡ್, ಪ್ರಾಣ ಇರ್ಬೇಕು ಅಂದ್ರೆ ಇದು ಗ್ಯಾಪ್ ಅಲ್ವಾ? ನಾವ್ ಏನೇ ಮಾಡ್ಬೇಕು ಈ ಗ್ಯಾಪ್ ಅಲ್ಲೇ ಮಾಡ್ಬೇಕು. ಯಾಕಂದ್ರೆ ಇದು ನಮಗ್ ಗೊತ್ತಿಲ್ಲ, ಇದು ನಮಗ್ ಗೊತ್ತಿಲ್ಲ ಯಾವಾಗ ಏನು ಅಂತ. ಈ ಗ್ಯಾಪ್ ಏನಿದೆಯೋ ಅದ್ರಲ್ಲೇ ಈ ಬರ್ತಾದ್ಮೇಲೆ ಒಂದ್ 10 ವರ್ಷ ನಾವೇನ್ ಮಾಡ್ತೀವಿ ಏನು ಅಂತೀವಿ ಅನ್ನೋ ನಮಗೂ ಗೊತ್ತಿಲ್ಲ. ಅಪ್ಪ ಅಮ್ಮ ಏನ್ ತಿನ್ನಿಸ್ತಾರೆ, ಮನೇಲಿ ಏನ್ ಮಾಡ್ಕೊತಾರೆ ಅಷ್ಟೇ ಗೊತ್ತು ನಮ್ಗೆ ಒಂದು ವಯಸ್ಸು ತನಕ. ಅದಾದ್ಮೇಲೆ ಉಳಿದಿರೋ ಸಾಯೋ ತನಕ, ಸಾಯೋ ಟೈಮಲ್ಲೂ ಕೂಡ ನಮ್ಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಬೆಡ್ ಮೇಲೆ ಬಂದಿರ್ತೀವಿ. ಅವ್ನು ನೀರ್ ಹಾಕ್ತಾನೋ ಗೊತ್ತಿಲ್ಲ, ಬಾಯಲ್ಲಿ ಪೈಪ್ ಹಾಕ್ತಾನೋ ಗೊತ್ತಿಲ್ಲ ಅಲ್ವಾ? ಸೊ ಈ ಬಿಟ್ವೀನ್ ಅಲ್ಲಿ ನಮ್ಗೆ 30-40 ವರ್ಷ ಸಿಗ್ಬೋದು ಮ್ಯಾಕ್ಸಿಮಮ್ ಇವಾಗಿರೋ ಪರಿಸ್ಥಿತಿಯಲ್ಲಿ. 30ರಿಂದ 40 ವರ್ಷ. ಅದ್ರಲ್ಲಿ ನೀವೆಲ್ಲಾನು 10 ವರ್ಷ ಆಲ್ರೆಡಿ ಕಳೆದ್ಬಿಟ್ಟಿದ್ದೀವಿ. ಅಂದ್ರೆ 25% ಆಫ್ ಯುವರ್ ಲೈಫ್ ಟೈಮ್ ಹ್ಯಾಸ್ ಆಲ್ರೆಡಿ ಗಾನ್. ನಿಮ್ಗೆ ಉಳಿದೋರು ಎಷ್ಟು? ಮ್ಯಾಕ್ಸಿಮಮ್ 75%. ಇನ್ನೊಂದು 30 ವರ್ಷ ನಿಮ್ ಕೈಲಿ ಇರ್ಬೋದು. 30 ವರ್ಷ ಆದ್ಮೇಲೆ ಯು ವಿಲ್ ಬಿ ಅಟ್ 45 to 50 years. ಅವಾಗ ಯಾರ ಕೈಯಲ್ಲಿ ನೀವು ಇರ್ತೀರಾ ಅಂದ್ರೆ ನಿಮ್ ಕೈಲಂತೂ ನೀವು ಇರಲ್ಲ. ಒಂದನೇದು ಹೆಂಡತಿ ಕೈಯಲ್ಲಿ ಇರ್ಬೋದು, ಎರಡನೇದು ಮಕ್ಕಳ ಕೈಯಲ್ಲಿ ಇರ್ಬೋದು. ಈ ಎರಡು ಬಿಟ್ಟರೆ ಮೂರನೇ ಚಾನ್ಸ್ ಇಲ್ವೇ ಇಲ್ಲ. ಅಥವಾ ಇವರಾದ್ರೆ ಗಂಡನ ಕೈಯಲ್ಲಿ ಇರ್ಬೋದು, ಮಕ್ಕಳ ಕೈಯಲ್ಲಿ ಇರ್ಬೋದು. ಅಲ್ವಾ? ಸೊ ನಾವು ಆಲ್ರೆಡಿ 25% ನಾವು ಕಳೆದು ಬಿಟ್ಟಿರೋದ್ರಿಂದ ಇನ್ 75 ನೀವು ಮಾತಾಡೋದ್ರೆ ನೀವು ಮಾತಾಡಿ, ಇಲ್ಲಿ ಬಂದು ಮಾತಾಡಿ, ನಾನು ಅಲ್ಲಿ ಕೂತ್ಕೋತೀನಿ. ನಾನ್ ಮಾತಾಡಬೇಕು ಅಂದ್ರೆ ನೀವೆಲ್ಲ ಸುಮ್ಮನೆ. ಸಿ ಲಿಸನಿಂಗ್ ಈಸ್ ಅ ಬ್ಯೂಟಿಫುಲ್ ಸ್ಕಿಲ್. ಎಷ್ಟು ಜನ ಒಪ್ಕೋತೀರಾ? ಸ್ಪೀಕಿಂಗ್ ಇಂಪಾರ್ಟೆಂಟ್, ಲಿಸನಿಂಗ್ ಇಂಪಾರ್ಟೆಂಟ್? ಅಕಾರ್ಡಿಂಗ್ ಟು ಯು ಲಿಸನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾವು ಫಸ್ಟ್ ಕೇಳಿಸ್ಕೊಂಡ್ರೆ ಬಾಯಿಂದ ಏನಾದ್ರು ಮಾತು ಬರೋದು. ನಾವು ಕೇಳಿಸ್ಕೊಂಡ್ರೆ ಏನ್ ಮಾತಾಡ್ತೀವೋ ಅದರಿಂದ ವೇಸ್ಟ್ ಅಲ್ವಾ? ನಾವು ಊಟ ಮಾಡಿ ಎಲ್ಲಿ ನಾನು ಆಚೆ ಬರ್ತಾ ಇದೆ ಅಂದ್ರೆ ಸಮ್ ಎನರ್ಜಿ ವಿ ಹ್ಯಾವ್ ಟೇಕನ್, ದಟ್ ಈಸ್ ವಾಟ್ ವಿ ಆರ್ ಗೆಟಿಂಗ್. ಏನು ತಿಂದೆ ಆಚೆ ಹೋದ್ರೆ ಏನಂತೀವಿ ಹೇಳಿ? ಲೂಸ್ ಮೋಷನ್ ಅಂತೀವಿ. ಹೌದಾ? ಅದು ಯಾವ್ದಾದ್ರು ಉಪಯೋಗ ಇದೆಯಾ? ಅದಕ್ಕೊಂದು ಟ್ಯಾಬ್ಲೆಟ್ ಹಾಕೊಂಡು ನಿಲ್ಲಿಸ್ಕೋಬೇಕು. ಅದೇ ರೀತಿ ನಾವು ಲಿಸನ್ ದೆನ್ ಸ್ಪೀಕ್, ದಟ್ ಇಸ್ ಅ ಗುಡ್ ಹ್ಯಾಬಿಟ್. ಔಟ್ ಆಫ್ 7 ಹ್ಯಾಬಿಟ್ಸ್ ಹೇಳಿದ್ರಲ್ವಾ, ಅದ್ರಲ್ಲಿ ಅದು ಇದೆಯಾ? ಇದೆಯಾ ಇಲ್ವಾ? ಇಲ್ಲ ಅಂದ್ರೆ 8th ಹ್ಯಾಬಿಟ್ ಆಗಿ ಸೇರಿಸ್ಕೊಳ್ಳಿ. ಇದ್ರೆ ಅದನ್ನು ತಗೊಳ್ಳಿ. ಇಲ್ಲ ಅಂದ್ರೆ 8th ಹ್ಯಾಬಿಟ್ ಆಗಿ ಲಿಸನ್ ಅಂಡ್ ಸ್ಪೀಕ್. ಯಾಕೆ ಅಂದ್ರೆ ನಮ್ಮ ಈ ಏಜ್ ಎಸ್ಪೆಷಲಿ 16 to 18 years ಏನಿದೆ ಅಲ್ವಾ, ಇಷ್ಟಕ್ಕೂ ಮೂಲ ಕಾರಣ ಯಾರು ಅಂದ್ರೆ ಅಕ್ಕಪಕ್ಕ ಕೂತಿರೋ ಫ್ರೆಂಡ್ಸ್ ಹಾಳು ಮಾಡೋದು. ಇನ್ಯಾರು ಅಲ್ಲ, ಇನ್ಯಾರಂದ್ರೆ ಯಾರು ಹಾಳು ಮಾಡಲ್ಲ. ನಮ್ಮ ಅಕ್ಕಪಕ್ಕ ದೋಸ್ತ ಅಂತ ಮಚ್ಚ ಮಾಮ ಅನ್ಕೊಂಡು ಯಾರ್ಯಾರು ಹೋಗ್ತಿರ್ತೀವೋ ಅವರೇ ಫಸ್ಟ್ ಹಾಳು ಮಾಡೋದು. ಹೌದಾ? ಎಷ್ಟು ಜನ ಗೊತ್ತಿದೆ ವಿಷಯ? ನೋಡಿ ನೋಡಿ ನೋಡಿ, ಎಲ್ರೂ ಗೊತ್ತಿದೆ, ಆದ್ರೂ ಅದೇ ಬಾವಿಯಲ್ಲೇ ಬೀಳ್ತೀವಿ. ಅಂದ್ರೆ ಬೆಳೆದು ನೋಡಿರೋ ಬಾವಿಯಲ್ಲಿ ಇರದವ ಬೀಳೋದಲ್ಲ, ಇರು ನೋಡಿದ ಬಾವಿಯಲ್ಲಿ ಹಗಲೆಲ್ಲ ಬೀಳೋದು. ಹೌದಾ? ಕರೆಕ್ಟಾ? ಇವಾಗ ನೀವೆಲ್ಲ ಏನ್ ಓದ್ತಾ ಇದ್ದೀರಾ? ಏನ್ ಕೋರ್ಸ್ ಮಾಡ್ತಾ ಇದ್ದೀರಾ? ಕಾಮರ್ಸ್. ಎಷ್ಟು ಗೌರವ ಹೇಳ್ತಾ ಇದ್ದೀರಾ? ಇದೇ ತಿಳ್ಕೊಂಡು ಹೇಳ್ತಾ ಇದ್ದೀರಾ? ಕಾಮರ್ಸ್.
ಕಾಮರ್ಸ್ ಅಲ್ವಾ? ಏನ್ ಮಾಡ್ತೀರಪ್ಪ ಕಾಮರ್ಸ್ ತಗೊಂಡು? ಕಾಮರ್ಸ್ ಏನ್ ಮಾಡ್ತೀರಾ ಕಾಮರ್ಸ್ ತಗೊಂಡು? ಏನ್ ಓದ್ತೀರಪ್ಪ? ಕೈ ಎತ್ತಿದ್ರೆ ನಾನು ಕೇಳ್ತೀನಿ ಕ್ವಶನ್. ಕೈ ಎತ್ತಬೇಕು, ಯಾರು ಆನ್ಸರ್ ಮಾಡ್ಬೇಕು ಅಂದ್ರೆ ಕೈ ಎತ್ತಬೇಕು. ನಾವು ಫಿಶ್ ಮಾರ್ಕೆಟ್ ಇಲ್ಲ, ಕ್ಲಾಸ್ ರೂಮ್ ಅಲ್ಲಿ ಇದೀವಿ, ಅದರಿಂದ ಕೈ ಎತ್ತಬೇಕು, ಆನ್ಸರ್ ಹೇಳ್ಬೇಕು. ಎಸ್, ಕಾಮರ್ಸ್ ಅಲ್ಲಿ ಏನ್ ಓದ್ತಾ ಇದ್ದೀರಾ? ನಿಂತ್ಕೋಪ, ಪರವಾಗಿಲ್ಲ, ನಿಂಗೇನು ಹುಡುಗಿ ನೋಡ್ತಾ ಇಲ್ಲ, ನಿಂತ್ಕೋ. ಇವಾಗ ಹೇಳೋದು HEBA ಏನ್ ಸಾಧನೆ ಮಾಡ್ತೀಯಪ್ಪ? HEBA ಅದ್ರ ಫುಲ್ ಫಾರ್ಮ್ ಏನಪ್ಪ? ಹೌದಾ? ಹಿಸ್ಟ್ರಿ ಓದಿ ಏನ್ ತಿಳ್ಕೊತಾ ಇದೀಯಪ್ಪ? ಇತಿಹಾಸ ತಿಳ್ಕೊಂಡು ಏನ್ ಕಳೆದು ಕಟ್ಟಾಕ್ತೀಯಪ್ಪ? ಹೇಳಪ್ಪ, ಹಿಸ್ಟ್ರಿ ತಿಳ್ಕೊಂಡು ಏನ್ ಜೀವನದಲ್ಲಿ ಸಾಧನೆ ಮಾಡ್ತಿದ್ಯಾ? ಗೊತ್ತಿಲ್ಲ. ಓಕೆ, ಎಕನಾಮಿಕ್ಸ್ ಅಪ್ಪ? ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಅರ್ಥಕ್ಕೆ ಶಾಸ್ತ್ರ ಏನ್ ಮಾಡ್ತೀಯ ಅದರಿಂದ? ಗೊತ್ತಿಲ್ಲ. ಬಿಸ್ನೆಸ್ ಸ್ಟಡೀಸ್ ಏನ್ ಮಾಡ್ತೀರಾ? ಬಿಸ್ನೆಸ್ ಮಾಡ್ತೀರಾ? ಬಿಸ್ನೆಸ್ ಸ್ಟಡೀಸ್ ಹೋದ್ರೆ ನಾವು ಬಿಸ್ನೆಸ್ ಮಾಡ್ಬೋದಾ? ತಿಳುವಳಿಕೆ ಇರಬೇಕು. ನೆಕ್ಸ್ಟ್ ಏನ್ ಅಕೌಂಟ್ಸ್ ಅಲ್ಲಿ ಏನ್ ಮಾಡ್ತೀರಾ? ಲೆಕ್ಕಶಾಸ್ತ್ರ. ಓಕೆ, ಏನ್ ಮಾಡ್ತೀರಾ ಲೆಕ್ಕ? ಇದರಲ್ಲಿ ಸೆಕೆಂಡ್ PU ಅಲ್ಲಿ ಎಷ್ಟು ಜನ ಇದ್ದೀರಾ? ಇಷ್ಟೇನಾ ಸೆಕೆಂಡ್ PU? ಹೊರಗಡೆ ಬ್ರೇಕ್ ತಗೊಂಡಿದ್ದೀರಾ? ಓಕೆ, ಉಳಿದಿರೋದ್ರಿಂದ ಫಸ್ಟ್ PU ನಾ? ಓಕೆ, ಸೆಕೆಂಡ್ PU ಹೇಳಿದ್ರೆ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಏನ್ ಹಿಸ್ಟ್ರಿ ಇತ್ತು? ವರ್ಲ್ಡ್ ಹಿಸ್ಟ್ರಿ ಅಂತಿದ್ದ. ಫಸ್ಟ್ ಇಯರ್ ಅಲ್ಲಿ ವರ್ಲ್ಡ್ ಹಿಸ್ಟ್ರಿ ಅಲ್ವಾ? ಪ್ರಪಂಚದ ಇತಿಹಾಸ ಏನಕ್ಕೆ ಬೇಕು? ಫಸ್ಟ್ ಆಫ್ ಆಲ್ ಪ್ರಪಂಚದ ಇತಿಹಾಸ ನಾವು ಬಿಸ್ನೆಸ್ ಮಾಡಕ್ ಏನಕ್ಕೆ ಬೇಕು? ನಾನು ಹೇಳಿದೆ, ಯಾರಾದ್ರೂ ಮಾತಾಡಬೇಕು ಅಂದ್ರೆ ಕೈ ಎತ್ತಬೇಕು, ಕೈ ಎತ್ತಬೇಕು. ಹೇಳ, ಪ್ರಪಂಚದ ಇತಿಹಾಸ ವರ್ಲ್ಡ್ ಹಿಸ್ಟ್ರಿ ಸೆಕೆಂಡ್ ಇಯರ್ ಅಲ್ಲಿ ಏನಿದೆ? ಸೆಕೆಂಡ್ ಇಯರ್ ಅಲ್ಲಿ ಏನಿದೆ? ಫಸ್ಟ್ ಇಯರ್ ಯಾವ್ದಿರೋದು ಹಿಸ್ಟ್ರಿ? ವರ್ಲ್ಡ್ ಹಿಸ್ಟ್ರಿ. ಸೆಕೆಂಡ್ ಇಯರ್ ಅಲ್ಲಿ ಇಂಡಿಯನ್ ಹಿಸ್ಟ್ರಿ ಅಲ್ವಾ? ಪ್ರಪಂಚ ಜ್ಞಾನ ಅಥವಾ ಹಿಸ್ಟ್ರಿ ಅಥವಾ ಇಂಡಿಯನ್ ಹಿಸ್ಟ್ರಿ ಏನಕ್ಕೆ ಬೇಕು ನಮಗೆ? ನಾವು ಓದ್ತಾ ಇರೋದು ಬಿಸ್ನೆಸ್, ಅಕೌಂಟ್ಸ್ ಅಲ್ವಾ? ಕಾಮರ್ಸ್ ಅಂತ ನಾವು ಹೇಳ್ಕೊತಾ ಇದೀವಿ. ಆದ್ರೆ ಹಿಸ್ಟ್ರಿ ಏನಕ್ಕೆ ಬೇಕು ನಮ್ಗೆ? ಯಾವ ತರ ಯೋಚನೆ ಮಾಡಿದೀರಾ? ಎಲ್ಲಾದ್ರೂ ವರ್ಡ್ ಹಿಸ್ಟ್ರಿ ರಿಪೀಟ್ಸ್ ಅಂತ ಕೇಳಿದೀರಾ? ಹಿಸ್ಟರಿ ರಿಪೀಟ್ಸ್ ಅಂತ ಕೇಳಿದೀರಾ? ಕೇಳದೆ ಮನೆಯಲ್ಲಿ ಫಿಲಿಮ್ಗೆ ಹೋದ್ರೆ ಅಪ್ಪ ಹೊಡಿತಾರೆ. ಇದು 1ನೇ ಸಲಿ, 2ನೇ ಸಲಿನೂ ಅದೇನೆ, 3ನೇ ಸಲಿನೂ ಅದೇನೆ. ಹೌದಾ? ಎಷ್ಟು ಜನ ಗೊತ್ತಿದೆ ವಿಷಯ? ಸೊ ಇಟ್ ಇಸ್ ಅ ಹಿಸ್ಟರಿ ರಿಪೀಟ್ಸ್. ಸೊ ನಾವು ಮಾಡೋ ಕೆಲಸಕ್ಕೆ ತಕ್ಕಂಗೆ ರಿಟರ್ನ್ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಕೆಲವ್ರು ಮಾತ್ರ ತಿದ್ಕೋತಾರೆ, ಕೆಲವ್ರು ಮಾತ್ರ ತಿದ್ಕೊಳ್ಳಲ್ಲ. ತಿದ್ಕೊಳ್ತಾ ಇರೋರು ಏನಾಗ್ತಾರೆ? ಹೇಳಪ್ಪ, ಕಳ್ರಾಗ್ತಾರ? ಫಿಲಿಂ ಅವರೇ ಕಳ್ರಾಗ್ತಾರ? ಸೊ ತಿದ್ದುಕೊಳ್ಳೋರ್ಗು ತಿದ್ದುಕೊಳ್ಳೋ ಇರೋರ್ಗು ಏನು ಗೊತ್ತಾಗ ವ್ಯತ್ಯಾಸ? ತಿದ್ದುಕೊಳ್ಳೋರು ಮನುಷ್ಯರು, 2 ಕಾಲು 2 ಕೈ ಇರುತ್ತೆ. ತಿದ್ದುಕೊಳ್ಳದೆ ಇರೋರು ನನಗೆ ಗೊತ್ತಿಲ್ಲ. ಸೊ ನಾವು ಏನೇ ಆಗಲಿ ಕಲ್ತ್ಕೋಬೇಕು, ತಿದ್ದುಕೋಬೇಕು ಅಂದಾಗ ನಾವು ಬಗ್ಗೆ ನೋಡ್ಕೋಬೇಕು. ಇಲ್ಲಿ ನೋಡಪ್ಪ, ಲಾಸ್ಟ್ ಪೇಜ್ ಪ್ರಭಾವನೇ ಅದು, ಯಾರು ಕೂತ್ರು ಹಂಗೆ ಆಡ್ತಾರೆ. ಅದೇ ದಟ್ ಇಸ್ ಅ ಮ್ಯಾಜಿಕ್ ಆಫ್ ಲಾಸ್ಟ್ ಬೆಂಚ್. ದಟ್ ಇಸ್ ಅ ಮ್ಯಾಜಿಕ್ ಆಫ್ ಲಾಸ್ಟ್ ಬೆಂಚ್. ಸೊ ನಾನು ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕೋರ್ಸ್ ಮತ್ತೆ ಕೆರಿಯರ್ ಇದ್ರ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೀನಿ. ನಾನು ನಿಮ್ ತರ ಲಾಸ್ಟ್ ಬೆಂಚ್ ಇಂದ ಇಲ್ಲಿ ಬಂದಿರೋದು, ಚಾರ್ಟೆಡ್ ಅಕೌಂಟೆಂಟ್ ಆಗಿ ಬಂದಿದ್ದೀನಿ. ನಿಮ್ ತರಾನೇ HEBA ಓದಿ ಲಾಸ್ಟ್ ಬೆಂಚ್ ಇಂದ ಫಸ್ಟ್ ಬೆಂಚ್ ಅಲ್ಲಿ ಅವ್ರಿಗಿಂತ ಮುಂಚೆ ಚಾರ್ಟೆಡ್ ಅಕೌಂಟೆಂಟ್ ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ. ನಾನು ಏನಕ್ಕೆ ಈ ವಿಷಯ ಏನಕ್ಕೆ ಒತ್ತಿ ಲಾಸ್ಟ್ ಬೆಂಚ್ ಅಂತ ಹೇಳಿದ್ರೆ, ಲಾಸ್ಟ್ ಬೆಂಚ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಮನ್ನ ಯಾರು ನೋಡ್ತಾ ಇರಲ್ಲ ಅನ್ನೋ ಗಟ್ಟಿ ನಂಬಿಕೆ. ವಿ ಆರ್ ಔಟ್ಸೈಡ್ ದ ವರ್ಲ್ಡ್, ವಿ ಆರ್ ನಾಟ್ ಇನ್ ದ ಗ್ಲಾನ್ಸ್ ಆಫ್ ಎನಿವನ್. ಇದೊಂಥರ ಏನಂತೀವಿ, ಪ್ರಪಂಚ ಜ್ಞಾನದ ಅತ್ಯಂತ ಉನ್ನತವಾದ ಜ್ಞಾನ ಲಾಸ್ಟ್ ಬೆಂಚರ್ಸ್ಗೆ. ಯಾಕಂದ್ರೆ ಹಿಂಗೆ ತಲೆ ಬಸ್ಕೊಂಡು ಮಾತಾಡೋದು ಇವೆಲ್ಲ ಮಾಡ್ತಾ ಇರ್ತೀವಿ. ಸಿ, ಯಾವುದೇ ಆಗ್ಲಿ ಒಂದು ಲಿಮಿಟ್ ಅನ್ನೋದಿರುತ್ತೆ. ಯಾವುದೇ ವಿಚಾರಕ್ಕಾಗಲಿ, ನಾವು ತಮಾಷೆ ಮಾಡಕ್ಕಾಗ್ಲಿ
ಏನೇ ಮಾಡಕ್ಕಾಗ್ಲಿ ಒಂದು ಲಿಮಿಟ್ ಅಲ್ಲಿ ಮಾಡಿದಾಗ ಅದು ಹಾಸ್ಯ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ನಾವು ಅಪಹಾಸ್ಯ ಆಗ್ತೀವಿ. ಅಂದ್ರೆ 4 ಜನ ನಮ್ಮನ್ನ ನೋಡಿ ನಾವು ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟೇಜ್ ನಾವು ಯಾವುದೇ ಮಾಡಿದ್ರು ಇಟ್ ಶುಡ್ ಬಿ ಇನ್ ದ ಲಿಮಿಟ್. ನಾವು ಫಿಲಿಂ ಹೋಗ್ಬೇಕಾ ಬಂದ್ ಮಾಡಿ ಒಂದ್ಸಲಿ ಹೋದ್ರೆ ಚಂದ, 2 ಸಲ ಹೋದ್ರೆ ಚಂದ, ದಿನ ಮಾಡಿದ್ರೆ ಏನಂತಾರೆ ಕೊರಕಿ ಅಂತ ಅಲ್ವಾ. ಸೊ ಪ್ರತಿಯೊಂದು ವಿಚಾರಕ್ಕೂ ನಾವು ಏನೇ ಮಾಡ್ಬೇಕು ಅಂದಾಗ ಒಂದು ಬೌಂಡರಿ ಅಂತ ಇರಬೇಕು. ನಾವು ಏನೇ ಮಾಡ್ಬೇಕು ಅಂದಾಗ ಒಂದು ಬೌಂಡರಿ ಅಂತ ನಮ್ಗೆ ಗೊತ್ತಿರ್ಬೇಕು. ಈ ಬೌಂಡರಿಯಲ್ಲಿ ಯಾರಿರ್ಬೇಕು ಅಂದ್ರೆ ನಾವಿರ್ಬೇಕು. ಆಚೆ ಕಡೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಆ ಬೌಂಡ್ರಿಯಿಂದ ಒಳಗಡೆ ಬರಕ್ಕೆ ಬಿಡಬಾರ್ದು. ದೆನ್ ಓನ್ಲಿ ವಿಲ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಫಸ್ಟ್ ಪಾಯಿಂಟ್. ಸೆಕೆಂಡ್, ನಿಮ್ ಕೆರಿಯರ್ ಉದ್ಧಾರ ಆಗ್ಬೇಕು ಅಂತಂದ್ರೆ ಈ ಬೌಂಡ್ರಿ ಏನು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಅರ್ಥ ಆಯ್ತಾ? ಸೊ ಇವಾಗ ಕೋರ್ಸ್ ಎಲ್ಲರೂ ಕಾಮರ್ಸ್ ಮಾಡ್ತಾ ಇದೀವಿ. ಕಾಮರ್ಸ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ? ಕಾಮರ್ಸ್ ಎಲ್ಲ PUC ಮಾಡ್ತಿದ್ದೀರಾ. ಕೋರ್ಸ್ ವರ್ಸಸ್ ಕೆರಿಯರ್, ಕೋರ್ಸ್ ವರ್ಸಸ್ ಕೆರಿಯರ್. ಕೋರ್ಸ್ ಅಂದ್ರೆ ಏನು, ಕೆರಿಯರ್ ಅಂದ್ರೆ ಏನು? ಯಾರು ಹೇಳ್ತೀರಾ? ಕೋರ್ಸ್ ಅಂದ್ರೆ ಏನು, ಕೆರಿಯರ್ ಅಂದ್ರೆ ಏನು? ಯಾರು ಹೇಳಿ. ಹೆಣ್ಮಕ್ಳಾದ್ರೆ ಬಾಯೇ ಬಿಚ್ತಾ ಇಲ್ಲ, ಮನೆಯಲ್ಲೂ ಬಿಚ್ಚಲ್ಲ, ಆಚೆನೂ ಬಾಯಿ ಬಿಚ್ಚಲ್ಲ, ಎಲ್ಲೂ ಬಿಚ್ಚಾರೆ. ಹೆಂಗಮ್ಮ? ಯೂನಿಟ್ ಎಕ್ಸ್ಪ್ರೆಸ್ ಹೇಳಮ್ಮ. ಕೆಮ್ತಾ ಇದ್ದಾಗಲೇ ಅದಕ್ಕೆ ಇವಾಗ ಆನ್ಸರ್ ಹೇಳಿ, ಪರವಾಗಿಲ್ಲ. ಕೆರಿಯರ್ ಅಂದ್ರೆ ಏನು, ಕೋರ್ಸ್ ಅಂದ್ರೆ ಏನು ಗೊತ್ತಿದೆಯಾ ಇಲ್ವಾ? ಹೇಳು, ಪರವಾಗಿಲ್ಲ. ನಿಂತ್ಕೋ, ಪರವಾಗಿಲ್ಲ. ಏನ್ ಗೊತ್ತಿದೆಯೋ ಅದು ಹೇಳು. ತಿಳ್ಕೊಳ್ಳೋ ಆಸಕ್ತಿ ಇದೆಯಾ ಇಲ್ವಾ? ಇದೆ ಅಂದ್ಮೇಲೆ ನನ್ನ ಜೊತೆ ಮಾತಾಡ್ಬೇಕು, ಇಂಟ್ರಾಕ್ಟ್ ಮಾಡ್ಬೇಕು. ಆದ್ರೆ ಗುಂಪಾಗಲ್ಲ, ಒಬ್ಬೊಬ್ರೆ. ಗುಂಪಾಗಿ ಏನೋ ಬರುತ್ತೆ, ಹುಲಿ ಮಾತ್ರ ಒಂದೇ ಬರುತ್ತೆ. ಅವೆಲ್ಲ ನಾವು ತಿಳ್ಕೊಂಡಿದೀವಿ ಅಲ್ವಾ? ಸೊ ಒಬ್ಬೊಬ್ಬರಾಗೆ ಮಾತಾಡ್ಬೇಕು. ಯಾರು ಹೇಳ್ತೀರಾ? ಕೆರಿಯರ್ ಅಂದ್ರೆ ಏನು, ಕೋರ್ಸ್ ಅಂದ್ರೆ ಏನು? ನಾವೆಲ್ಲರೂ ಕೋರ್ಸ್ ಮಾಡ್ತಾ ಇದೀವ, ಕೆರಿಯರ್ಗೋಸ್ಕರ ಮಾಡ್ತಾ ಇದೀವ. ಕೆರಿಯರ್ಗೋಸ್ಕರ. ಎಷ್ಟು ಜನ ಕೆರಿಯರ್ಗೋಸ್ಕರ ಮಾಡ್ತಿದ್ದೀರಾ? ಕೈ ಎತ್ಕೊಂಡು ಹೇಳಮ್ಮ. ವಾಟ್ ಈಸ್ ಯುವರ್ ಕೆರಿಯರ್? ಸೊ ನಾವು ಏನೇ ಕೋರ್ಸ್ ಮಾಡ್ತಿರೋದು ಓನ್ಲಿ ಜ್ಞಾನ ಪಡೆಯುತ್ತೆ. ಅಂದ್ರೆ ನಮ್ಮ ಕೆರಿಯರ್ಗೆ ಯೂಸ್ ಆಗುವಂತ ಜ್ಞಾನನ ನಾವು ಪಡೆಯೋದಕ್ಕೆ ಇಡೀ ಕೋರ್ಸ್ ಮಾಡ್ತೀವಿ. ಯಾವುದೇ ಕೋರ್ಸ್ ಆಗಿರ್ಬೋದು, ಅದು BCom ಆಗಿರ್ಬೋದು, BBA ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾವಿರಾರು ಕೋರ್ಸಸ್ ಇದೆ. ಸಾವಿರಾರು ಕೋರ್ಸಸ್ ಮಾಡಿದ ತಕ್ಷಣ ಏನಾದ್ರೂ ನಮಗ್ ಬರುತ್ತಾ? ಒಂದೇ ಒಂದು ಬರುತ್ತೆ. ಏನದು? ಒಂದಷ್ಟೇ ಅಷ್ಟು ನಾಲೆಜ್ ಬರುತ್ತೆ. ಒಂದು ಪರಿಜ್ಞಾನ ಅಥವಾ ಜ್ಞಾನ ಅನ್ನೋದು ಒಂದಷ್ಟು ಸ್ವಲ್ಪ ನಮ್ಗೆ ಸಿಗುತ್ತೆ. ಅದ್ರ ಮೇಲೆ ನಾವೇನ್ ಮಾಡ್ಬೇಕು, ನಮ್ಮ ಕೆರಿಯರ್ನ ಬಿಲ್ಡ್ ಮಾಡಬೇಕು. ಕೋರ್ಸ್ ಇಂದ ನಮಗೆ ದುಡ್ಡು ಬರುತ್ತಾ? ಹೆಸರು ಬರುತ್ತಾ? ರೆಸ್ಪೆಕ್ಟ್ ಬರುತ್ತಾ? ಇದ್ಯಾವುದೂ ಬರಲ್ಲ. ಆದ್ರೆ ನಮ್ಮ ಕೆರಿಯರ್ ಇಂದ ವಿಷ್ಣು ಸಿಗುತ್ತೆ. 4 ಜನ ರೆಸ್ಪೆಕ್ಟ್ ಕೊಡ್ತಾರೆ, 4 ಜನ ನಾವು ಬೆಲೆ ಕೊಡ್ತಾರೆ, ದುಡ್ಡು ಮಾಡ್ತೀರಾ, ಒಳ್ಳೆ ಲೈಫ್ ನಡೆಸ್ತೀರಾ. ಹೌದಾ? ಸೊ ನಾವು ಕೋರ್ಸ್ ಇಂಪಾರ್ಟೆಂಟ್, ಕೆರಿಯರ್ ಇಂಪಾರ್ಟೆಂಟ್ ಅಂದ್ರೆ ಎರಡು ಇಂಪಾರ್ಟೆಂಟ್. ಆದ್ರೆ ನಮ್ಮ ಕೆರಿಯರ್ ದೃಷ್ಟಿಯಲ್ಲಿ ಇಟ್ಕೊಂಡು, ಅಂದ್ರೆ ಗೋಲ್ ಆಗಿ ಇಟ್ಕೊಂಡು ನಾವು ಯಾವ ಕೋರ್ಸ್ ಚೂಸ್ ಮಾಡ್ತೀವಿ, ಯಾವಾಗ ನಾವು ಅದರ ಬಗ್ಗೆ ರೆಸ್ಪೆಕ್ಟ್ ಕೊಟ್ಟು ಓದೋಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ಅದರ ಬೆಲೆ ಗೊತ್ತಾಗುತ್ತೆ. ನಾವು ಕೆರಿಯರ್ ಬಗ್ಗೆನೇ ನಮ್ಗೆ ಏನು ಮಾಡಬೇಕು ಮುಂದೆ, ಆಸ್ ಎ ರೆವಿನ್ಯೂ ಜನರೇಟಿಂಗ್ ಮಾಡಲ್, ರೆಸ್ಪೆಕ್ಟ್ ಜನರೇಟಿಂಗ್ ಮಾಡಲ್, ನಮ್ಮ ಕೆರಿಯರ್ ಏನು ಅಂತಾನೆ ನಮ್ಗೆ ಗೊತ್ತಿಲ್ಲದೆ ಈ ಕೋರ್ಸ್ ಮಾಡಿದಾಗಲೇ ಪ್ರಾಬ್ಲಮ್ ಬರುತ್ತೆ. ಇವಾಗ ನೀವೆಲ್ಲರೂ HEBA ಮಾಡ್ತಾ ಇದ್ದೀರಾ. ಹಿಸ್ಟ್ರಿ ಏನಕ್ಕೆ ಓದ್ತಾ ಇದೀವಿ, ಎಕನಾಮಿಕ್ಸ್ ಏನಕ್ಕೆ ಓದ್ತಾ ಇದೀವಿ, ಬಿಸ್ನೆಸ್ ಸ್ಟಡೀಸ್ ಏನಕ್ಕೆ ಓದ್ತಾ ಇದೀವಿ, ಅಕೌಂಟೆನ್ಸಿ ಏನಕ್ಕೆ ಓದ್ತಾ ಇದೀವಿ? ಆನ್ಸರ್ ಸಿಗಲ್ಲ. ಯಾಕೆ ಸಿಗಲ್ಲ? ನೀವು ಕೆರಿಯರ್ ಪ್ರಾಸ್ಪೆಕ್ಟಿವ್ ಇಲ್ಲ. ಯಾಕಂದ್ರೆ ನಾನು ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡು, ನಾನು ಲೈಫ್ ಟೈಮ್ ಸತ್ತೋಗೋದಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ 5 years 10 years ಡೌನ್ ದ ಲೈನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆ ಪ್ರಾಸ್ಪೆಕ್ಟಿವ್ ಅಲ್ಲಿ ನೀವು ಯಾವತ್ತು ಯೋಚನೆ ಮಾಡೋದು, ಆವತ್ತಿನ ತನಕ ನಿಮ್ ಕೋರ್ಸ್ ಬೆಲೆ ಇಲ್ಲ, ನಮಗೂ ಬೆಲೆ ಇಲ್ಲ, ಆ ಕೋರ್ಸ್ಗೂ ಬೆಲೆ ಇಲ್ಲ. ಸೊ ಈ ಕೋರ್ಸ್ ಅನ್ನೋದು ಒಂದು ಏಣಿ ಇದ್ದಂಗೆ. ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಏಣಿ ಹಾಕೊಂಡು ಹತ್ತಾ ಹೋಗಿ ಅಲ್ಲಿ ಅಚೀವ್ ಮಾಡಬೇಕು. ಸೊ ನಾವು ಆ ಏಣಿಗೆ ಬೆಲೆ ಯಾವಾಗ ಕೊಡ್ತೀವಿ? ಫಸ್ಟ್ ಫ್ಲೋರ್ ಹೋಗ್ಬೇಕಾ, ಸೆಕೆಂಡ್ ಫ್ಲೋರ್ ಹೋಗ್ಬೇಕು, ನಮ್ಗೆ ಕ್ಲಾರಿಟಿ ಇದ್ದಾಗ ಏಣಿಗೆ ಬೆಲೆ ಕೊಡ್ತೀವಿ. ಇಲ್ಲಾಂದ್ರೆ ಸುಮ್ಮನೆ ಏನ್ ಮಾಡ್ತೀವಿ, ಹತ್ತಾ ಇರ್ತೀವಿ, ಎಲ್ಲಿ ಇಳಿಬೇಕೋ ಗೊತ್ತಿಲ್ಲ, ಎಲ್ಲಿ ಏಣಿ ಮತ್ತೆ ಚೇಂಜ್ ಮಾಡ್ಕೋಬೇಕೋ ಗೊತ್ತಿಲ್ಲ, ಆವಾಗಲೇ ಪ್ರಾಬ್ಲಮ್ ಬರೋದು. ಸೊ ನಾವು ಕೆರಿಯರ್ ಅಂತ ಅಂದಾಗ ಆಸ್ ಎ ಕಾಮರ್ಸ್ ಸ್ಟೂಡೆಂಟ್ ಏನ್ ಕೆರಿಯರ್ಸ್ ಇದೆ ನಿಮಗೆ? ಆಸ್ ಎ ಕೆರಿಯರ್ ಆಪರ್ಚುನಿಟಿ. ಕೆರಿಯರ್ ಅಂದ್ರೆ ಕನ್ನಡದಲ್ಲಿ ಏನು? ಕನ್ನಡದಲ್ಲಿ ಕೆರಿಯರ್ ಏನಂತಾರೆ? ವೃತ್ತಿ. ಓಕೆ, ಈ ವೃತ್ತಿ ಇಂಗ್ಲಿಷ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅಂತಾರೆ.
ನೆಕ್ಸ್ಟ್ ಸೊ ಕೆರಿಯರ್ ಅನ್ನೋದಕ್ಕೆ ಕನ್ನಡದ ಪದ ನನಗೆ ಗೊತ್ತಿಲ್ಲ, ನಾನು ನಿಮಗೆ ಗೊತ್ತಿರೋ ಅಂತ ಕೇಳ್ತೇನೆ. ಆದ್ರೆ ಕೆರಿಯರ್ ಅನ್ನೋದು ಎಷ್ಟೊಂದು ಪಾರ್ಟ್ಸ್ ಆಗಿ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, ಒಂದು ಕೋರ್ಸ್ ಇನ್ಕ್ಲೂಡ್ ಆಗುತ್ತೆ, ಎರಡನೇದು ನಿಮ್ಮ ಹಣಕಾಸಿನ ವ್ಯವಹಾರ, ಹೌ ಮಚ್ ಯು ವಾಂಟ್ ಟು ಅರ್ನ್, ವಾಟ್ ಈಸ್ ದ ರೆಸ್ಪೆಕ್ಟ್ ಯು ನೀಡ್ ಟು ಗೇನ್, ಇವಷ್ಟು ಕಾಂಬಿನೇಷನ್ ಸೇರಿ ನಿಮ್ ಕೆರಿಯರ್ ಆಗುತ್ತೆ. ಓಕೆನಾ? ಇವಾಗ ಎಷ್ಟು ಜನ ಒಬ್ಬರು ಯಾವ್ದಾದ್ರು ಕ್ವಶನ್ ಕೇಳಿದಾಗ ಧೈರ್ಯವಾಗಿ ನಿಂತ್ಕೊಂಡು ಗೊತ್ತಿಲ್ಲ ಅಂತ ಹೇಳಕ್ ಧೈರ್ಯ ಇದೆ, ಗೊತ್ತಿಲ್ಲ ಅಂತ ಹೇಳಕ್ ಧೈರ್ಯ ಇದೆ, ಕೈ ಎತ್ತಿ. ನೀವ್ ಯಾವತ್ತಾರು ಯಾರು ಕೇಳಿದಾಗ ನಿಂತ್ಕೊಂಡು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದೀರಾ? ಹೇಳಿದೀರಾ? ವೆರಿ ಗುಡ್. ಯಾರ್ಯಾರು ಹೇಳಿಲ್ಲ ಅವ್ರು 50% ಫೇಲ್ಯೂರ್. ನನ್ಗೆ ಆನ್ಸರ್ ಗೊತ್ತಿದೆ ಗೊತ್ತಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನಗೆ ಗೊತ್ತಿಲ್ಲ ಅನ್ನೋದನ್ನ ಧೈರ್ಯವಾಗಿ ಫಸ್ಟ್ ಹೇಳಿರ್ಬೇಕು. ಗೊತ್ತಿಲ್ಲ ಅಂತ ಗೊತ್ತಾದ್ರೆ ತಿಳ್ಕೊಳಕ್ ಪ್ರಯತ್ನ ಪಡ್ತೀವಿ, ಹೌದಾ ಅಲ್ವಾ? ಯಾಕಂದ್ರೆ ಇಫ್ ಯು ಡೋಂಟ್ ಅಕ್ಸೆಪ್ಟ್ ಎಸ್ ಐ ಡೋಂಟ್ ನೋ ಅಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಲರ್ನ್. ನಾವು ಫಸ್ಟ್ ಅಕ್ಸೆಪ್ಟ್ ಮಾಡಬೇಕು, ನನ್ಗೆ ಏನ್ ಗೊತ್ತಿಲ್ಲ ಅದನ್ನ ನಾನು ತಿಳುವಳಿಕೆ ಪಡ್ಕೋಬೇಕು. ಸೊ ನಿಮ್ ಕೆರಿಯರ್ ಪ್ರಾಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಎಷ್ಟೋ ಜನಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಬಟ್ ನಮ್ಗೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಟೀಚರ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅವರು ಡೆಫಿನೆಟ್ ಆಗಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಹೆಲ್ಪ್ ಮಾಡ್ತಾರೆ. ಬಟ್ ಯಾವಾಗ ಹೆಲ್ಪ್ ಮಾಡ್ತಾರೆ? ನೀವು ಕೇಳಿದಾಗ ಹೆಲ್ಪ್ ಮಾಡ್ತಾರೆ, ಹೌದಲ್ವಾ? ನಾವೆಲ್ಲ ಮನೆಯಲ್ಲಿ ಕೇಳ್ತೀವಲ್ಲ, ಹಸುವಾದ್ರೂ ಕೇಳಿದ್ರೆ ಮಾತ್ರ ಅಮ್ಮ ಅನ್ನ ಹಾಕ್ತಾರೆ, ಕೇಳಿದ್ವಾ? ಸೊ ಯಾರು ತಿಳ್ಕೊಂಡು ಚಿಕ್ಕ ಮಗು ಇದ್ದಾಗ ಬಾಯಲ್ಲಿ ತುರ್ಬೋದು, ತಿನ್ನು 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 ಅಂತ. ಒಂದೇ ಕಾಲದಲ್ಲಿ ತುರುಕ್ತಾರೆ, ಅಲ್ಲಿದೆ ಬಡ್ಸ್ಕೊಂಡು ತಿನ್ನು, ಇಲ್ಲಾಂದ್ರೆ ಎದ್ದೋಗು ಅಂತಾರೆ, ಹೌದಾ? ಸೊ ಯುವರ್ ಅಟ್ ದ ಏಜ್ ಆಫ್ ದಟ್ ಲೆವೆಲ್. ಬಂದು ಯಾರು ತಿನ್ನು ತಿನ್ನು ಕಲ್ಕೋ ಕಲ್ಕೋ ಅಂತ ಯಾರು ಹೇಳಲ್ಲ. ಯಾಕೆಂದ್ರೆ ಇವಾಗ ಆಲ್ರೆಡಿ ಗ್ರೋನ್ ಅಪ್ ಟು ದಟ್ ಲೆವೆಲ್. ಇನ್ನೊಂದು ವರ್ಷ 2 ವರ್ಷ ಹೋದ್ರೆ ದೇಶಕ್ಕೆ ವೋಟ್ ಆಗ್ತಾ ಇದ್ದೀರಾ ಅಂದ್ರೆ ಯು ಆರ್ ಮೇಕಿಂಗ್ ದ ಡಿಸಿಷನ್ ಫಾರ್ ದ ಕಂಟ್ರಿ. ಸೊ ನಿಮ್ಮ ಡೆಸಿಷನ್ಗೆ ಯಾರೋ ಬಂದು ಇನ್ಫ್ಲೂಯೆನ್ಸ್ ಮಾಡಕ್ಕಾಗಲ್ಲ. ದೇಶಕ್ಕೆ ನೀವು ಆಳ್ತಾ ಇದ್ದೀರಾ ವೋಟ್ ಹಾಕಿ ಇಂಥವ್ರು ಬೇಕು ಅಂತ. ಹಂಗಿದ್ದಾಗ ನಿಮ್ ಲೈಫ್ ಬಂದು ಯಾರಾದ್ರು ಇನ್ಫ್ಲೂಯೆನ್ಸ್ ಮಾಡ್ತಾರ ಹಿಂಗಿರಿ ಹಂಗಿರಿ ಅಂತ? ಯಾರು ಮಾಡಲ್ಲ. ಮ್ಯಾಕ್ಸಿಮಮ್ ಮಾಡಿದ್ರೆ ಅವ್ರು ಟೀಚರ್ಸ್ ಮಾಡ್ಬೋದು, ಇಲ್ಲ ಅಪ್ಪ ಅಮ್ಮ ಮಾಡ್ಬೋದು. ಇನ್ನ ಏನಾದ್ರು ನೀವು ನಿಮ್ಮ ಹಣೆ ಬರೋದ್ರಲ್ಲಿ ಇನ್ನೂ ಒಳ್ಳೇದಿದೆ, ಅಣ್ಣ ತಮ್ಮ ಅಂತವ್ರೆಲ್ಲರೂ ಮಾಡ್ಬೋದು, ಅಕ್ಕ ತಂಗಿ ಅಂತ ಮಾಡ್ಬೋದು. ಅದೇನು ವೆರಿ ಯು ಆರ್ ಬ್ಲೆಸ್ಡ್ ಅಂದ್ರೆ. ಇಲ್ಲ ಅಂದ್ರೆ ಇವ್ರು ಬಿಟ್ರೆ ಯಾರು ಕೇರ್ ಮಾಡಲ್ಲ. ಪಕ್ಕದಲ್ಲಿರೋನು ಕೂಡ ಬಾರೋ ಮೂವಿಗೆ ಹೋಗೋಣ ಅಂತಾನೆ, ಟಿಕೆಟ್ ದುಡ್ಡು ನೀವು ಕೊಟ್ರೆ ಖುಷಿ ಪಡ್ತಾನೆ, ನೆಕ್ಸ್ಟ್ ಟೈಮ್ ಟಿಕೆಟ್ ದುಡ್ಡು ಇಲ್ಲ ಅಂದ್ರೆ ನೀನು ಬೇಡ ಇನ್ನೊಬ್ರು ನೋಡ್ಕೊಂಡು ಹೋಗ್ತೀನಿ ಅಂತಾರೆ, ಅಷ್ಟೇ ಅಲ್ವಾ? ಸೊ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಯಾರಿಗೆ ಎಷ್ಟು ಪ್ರಾಮುಖ್ಯತೆ ನಿಮ್ಮ ಲೈಫಲ್ಲಿ ಇರಬೇಕು, ಎಷ್ಟು ಪ್ರಾಮುಖ್ಯತೆ ಎಷ್ಟು ಜನ ಕೊಡಬೇಕು, ಯಾರಿಗೆ ಇಂಪಾರ್ಟೆನ್ಸ್ ಎಲ್ಲಿ ತನಕ ಕೊಡಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿರಬೇಕು ಫಸ್ಟ್. ದೆನ್ ಇವಾಗ ನಾವೆಲ್ಲ ಕಾಮರ್ಸ್ ಮಾಡ್ತಾ ಇದ್ವಿ. ನಾನು ಕೋರ್ಸ್ ಅಂತ ಕೆರಿಯರ್ ಬಗ್ಗೆ ಹೇಳಿದೆ. ಇವಾಗ ಆಸ್ ಎ ಕೋರ್ಸ್ ಏನೇನು ಕೋರ್ಸಸ್ ಮಾಡ್ಬೋದು ಕಾಮರ್ಸ್ ಅಲ್ಲಿ? ಏನೇನು ಮಾಡ್ಬೋದು ಕೋರ್ಸಸ್? ಇವಾಗ ನೀವು PUC ಮಾಡ್ತಾ ಇದ್ದೀರಾ, PUC ಆದ್ಮೇಲೆ ಏನ್ ಮಾಡ್ಬೋದು ನೀವು? BCom ಮಾಡ್ಬೋದು, ಕಾಮ್ ಆಗಿ BCom ಮಾಡ್ಬೋದು. ಓಕೆ, ಡಿಪ್ಲೊಮೋನ BBA ಮಾಡ್ಬೋದು, BCA ಮಾಡ್ಬೋದು. ಓಕೆ, ಒಂದಿಬ್ರು ಮೂರು ಮಾತ್ರ ಹೇಳ್ತಾ ಇದ್ದೀರಾ, ಅವ್ರು ಮಾತ್ರ ಗೊತ್ತಾ ಕೋರ್ಸಸ್? ಉಳಿದಿರೋರು ಯಾರು ಕೋರ್ಸಸ್ ಗೊತ್ತಿಲ್ವಾ? ಲಾ ಮಾಡ್ಬೋದು. ನೆಕ್ಸ್ಟ್ ಡಿಗ್ರಿ. ಏನ್ ಡಿಗ್ರಿ ಅಪ್ಪ? ಕಾಲ ಮೆಜರ್ ಮಾಡೋ ಡಿಗ್ರಿನ ಅಥವಾ ಪಕ್ಕದಲ್ಲಿ ಬಿಸಿ ನೋಡೋ ಡಿಗ್ರಿನ? ನಿಮ್ಗೋಸ್ಕರ ಸೆಕೆಂಡ್ ಪ್ಯೂರ್, ಸೆಕೆಂಡ್ ಮೆಜರ್, ಸೆಕೆಂಡ್ ಪ್ಯೂರ್. ಪಾಪ ನಿಮ್ಗೆಲ್ಲ ಪ್ರಯಾರಿಟಿ ಸಿಗುತ್ತೆ. ನೆಕ್ಸ್ಟ್ ನೀವೆಲ್ಲ ನಿಮ್ಮ ಕೋರ್ಸ್ಗಳು ನೆಕ್ಸ್ಟ್ ಏನೇನಿದೆಪ್ಪ? ಇವಾಗ 4 ಹೇಳಿದಾರೆ, BCom, BBA, BCA, LLB ಅಂತ. ಇನ್ನೇನಾದ್ರು ಇದೆಯಾ? BBM. ಇವಾಗ BBM ಇಲ್ಲ ಅನ್ಕೊಳ್ಳೋಣ, BBA ನೇ ಅಲ್ಲ ಇರೋದು. ಇದೆಯಾ BBM? ಇದೆಯಾ? ಓಕೆ, ಇವೆಲ್ಲ ಏನು ಯಾಕೆ ಕೊಡ್ತಾರೆ? ಇವೆಲ್ಲ ಡಿಗ್ರಿಗಳು ಒಂದು ಯೂನಿವರ್ಸಿಟಿ ಕೊಡುತ್ತೆ, ಹೌದಾ? ಏನಪ್ಪ ಏನ್ ತೊಂದರೆ ಇದೆಯಾ? ತೊಂದರೆ ಇದ್ರೆ ಇಲ್ಲಿ ಕೂರಿಸ್ತಾರೆ. ಇವೆಲ್ಲರೂ ಯಾರು ಕೊಡ್ತಾರೆ? ಒಂದು ಯೂನಿವರ್ಸಿಟಿ ಅಂತ ಇರುತ್ತೆ. ಒಂದು ಯೂನಿವರ್ಸಿಟಿ ಒಂದು ಗೈಡ್ ಲೈನ್ಸ್ ಪ್ರಕಾರ ಒಂದು ಸಿಲೆಬಸ್ ನೀವು ಓದಿದ್ರೆ ಒಂದು ಸರ್ಟಿಫಿಕೇಟ್ ಅಂತ ಕೊಡುತ್ತೆ. ಇಟ್ ಈಸ್ ಕೋರ್ಸ್. ದೇರ್ ಇಸ್ ಒನ್ ಮೋರ್ ಥಿಂಗ್ ಕಾಲ್ಡ್ ಪ್ರೊಫೆಷನಲ್ ಕೋರ್ಸ್. ಕೇಳಿದಿರಾ ಎಲ್ಲಾದ್ರೂ? ವಾಟ್ ಈಸ್ ಪ್ರೊಫೆಷನ್?
ಪ್ರೊಫೆಷನ್ ಅಂದ್ರೆ ಏನು? ಪ್ರೊಫೆಷನಲ್ ಕೋರ್ಸ್ ಅಂತ ಕೆಲವಿರುತ್ತೆ. ಡಾಕ್ಟರ್, ಇಸ್ ಇಟ್ ಎ ಕೋರ್ಸ್ ಆರ್ ಪ್ರೊಫೆಷನ್? ಡಾಕ್ಟರ್, ಇಸ್ ಇಟ್ ಎ ಕೋರ್ಸ್ ಆರ್ ಪ್ರೊಫೆಷನ್? ಟೀಚರ್. ಓಕೆ, ಅಲ್ಲ ನಾನು ಕೇಳಿದ್ರೆ ಡಾಕ್ಟರ್ ಇಸ್ ಇಟ್ ಎ ಕೋರ್ಸ್ ಆರ್ ಪ್ರೊಫೆಷನ್? MBBS ಮಾಡ್ತಾರಲ್ವಾ, ಅದು ಕೋರ್ಸ್ ಪ್ರೊಫೆಷನ್? ಒಂದು ಕೋರ್ಸ್ ಮಾಡಿದ್ಮೇಲೆ ವಿ ಕ್ಯಾನ್ ಚೂಸ್ ಫಾರ್ ಎ ಪ್ರೊಫೆಷನ್. ಸೊ ನೀವು ಅದೇ ರೀತಿ BCom ಮಾಡಿದ್ಮೇಲೆ ಪ್ರೊಫೆಷನ್ ಮಾಡ್ಬೋದಾ? ಮಾಡಕ್ಕಾಗಲ್ಲ. ಆದ್ರೆ LLB ಮಾಡಿದ್ಮೇಲೆ ಅಂದ್ರೆ ಅದ್ರ ಅರ್ಥ ಏನು? ವಾಟ್ ಈಸ್ ದ ಡಿಫರೆನ್ಸ್? ಒಂದು ಕೋರ್ಸ್ಗೂ ಪ್ರೊಫೆಷನಲ್ ಕೋರ್ಸ್ಗೂ ಏನ್ ಡಿಫರೆನ್ಸ್? ಒಂದು ಕೋರ್ಸ್ ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಯು ವಿಲ್ ಬಿ ಎಂಟರಿಂಗ್ ಇನ್ ಎ ಒನ್ ಕೈಂಡ್ ಆಫ್ ಆಕ್ಟಿವಿಟಿ, ಅಂದ್ರೆ ಸ್ಪೆಷಲೈಸ್ಡ್ ಆಕ್ಟಿವಿಟಿ, ದಟ್ ಈಸ್ ಕಾಲ್ಡ್ ಪ್ರೊಫೆಷನಲ್ ಕೋರ್ಸ್. ಬರೀ ಕೋರ್ಸ್ ಅಂದ್ರೆ ಏನು? ನೀವು ಮಾಡಿದೀರಾ ಅಷ್ಟೇ, ಬಟ್ ಯು ಡೋಂಟ್ ಹ್ಯಾವ್ ಎನಿ ಸ್ಕಿಲ್. ಸ್ಕಿಲ್ ಬೇಸ್ಡ್ ಕೋರ್ಸ್ ಇಸ್ ಈಕ್ವಲ್ ಟು ಪ್ರೊಫೆಷನಲ್ ಕೋರ್ಸ್. ಏನೋ ಒಂದು ಸ್ಕಿಲ್ ಇರುತ್ತೆ ನಿಮ್ಮಲ್ಲಿ, ಸೊ ಅದನ್ನ ನೀವು ಇವಾಗ MBBS ಮಾಡಿದ್ಮೇಲೆ ಒಂದು ಇಂಜೆಕ್ಷನ್ ಕೊಡೋ ಸ್ಕಿಲ್ ಇರುತ್ತೆ, ಹೌದಾ? LLB ಮಾಡಿದ್ಮೇಲೆ ಕೋರ್ಟಲ್ಲಿ ಹೋಗಿ ಆರ್ಗ್ಯೂ ಮಾಡೋ ಸ್ಕಿಲ್ ಇರುತ್ತೆ. ಸೊ ಒಂದು ಸ್ಕಿಲ್ ಪ್ಲಸ್ ಕೋರ್ಸ್ ಇಸ್ ಈಕ್ವಲ್ ಟು ಪ್ರೊಫೆಷನಲ್ ಕೋರ್ಸ್. ಬಟ್ ಎಲ್ಲ ಕೋರ್ಸಸ್ಗೂ ಆ ಸ್ಕಿಲ್ ಇರುತ್ತಾ? ಇರಲ್ಲ. ಆ ಸ್ಕಿಲ್ ನಾವು ಪಡ್ಕೋಬೇಕು. ಕೆರಿಯರ್ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಕೋರ್ಸ್ಗೆ ನಾವು ಸ್ಕಿಲ್ ನ ಕೊಡ್ಬೇಕು. ಸೇ ಫಾರ್ ಎಕ್ಸಾಂಪಲ್, ಒಂದು ಕಾರ್ಪೊರೇಟ್ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ಈ ಸ್ಟೈಲ್ ಅಲ್ಲಿ ಹಿಂಗೆ ಇವೆಲ್ಲಾನು ಮಾಡ್ಕೊಂಡು ಹೋದ್ರೆ ವೆಲ್ ಯು ಏಬಲ್ ಟು ನೀವೇ ಒಂದು HR ಆಗಿ ನೀವು ರಿಕ್ರೂಟ್ ಮಾಡ್ತೀರಾ, ಅಥವಾ ನಾನೇ ನಿಮ್ ಸ್ಟೈಲಲ್ಲಿ ಇಲ್ಲಿ ಬಂದು ಈ ಬ್ರೇಸರ್ ಹಾಕೊಂಡು ಆ ಸ್ಟೈಲಲ್ಲಿ ಇದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಒಬ್ಬ ಟೀಚರ್ ಆಗಿ, ಒಬ್ಬ ಲೆಕ್ಚರರ್ ಆಗಿ, ಒಬ್ಬ ಪ್ರಿನ್ಸಿಪಲ್ ಆಗಿ ಮಾಡ್ತೀವಾ? ಮಾಡಲ್ಲ. ಯಾಕೆ ಅಂದ್ರೆ ಒಂದು ಮೈಂಡ್ ಸೆಟ್ ಅಂತ ಇರುತ್ತೆ ಅಲ್ವಾ? ನೀವು ಆಸ್ ಎ ಸ್ಟೂಡೆಂಟ್ ನೀವು ಹೆಂಗೆ ಬರ್ಬೋದು, ಕಲರ್ ಹಾಕೊಂಡ್ ಬರ್ಬೋದು, ಏನೇ ಬರ್ಬೋದು. ಬಟ್ ಅದೇ ವ್ಯಕ್ತಿ ಇಲ್ಲಿ ಬಂದು ಒಂದು ಪಾಠ ಮಾಡ್ಬೇಕು ಅಂದಾಗ ಒಂದು ಡ್ರೆಸ್ ಕೋಡ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಡಿಸೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ವೊಕ್ಯಾಬುಲರಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಸ್ಟೈಲ್ ಆಫ್ ಸ್ಪೀಕಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ? ಇದೆಲ್ಲ ಸ್ಕಿಲ್ಸ್ ಐತೆ. ಸೊ ನಾವು ಅಲ್ಲಿ ಕೂತ್ಕೊಂಡು ಮಾಡೋದಕ್ಕೂ ಇಲ್ಲಿ ಬಂದು ಮಾಡೋದಕ್ಕೂ ದೇರ್ ಇಸ್ ಎ ಡಿಫರೆನ್ಸ್. ಆ ಡಿಫರೆನ್ಸ್ ಏನು ಅಂದ್ರೆ ಕ್ವಾಲಿಫಿಕೇಶನ್ ಅಲ್ಲ, ಸ್ಕಿಲ್. ಯಾಕಂದ್ರೆ ಎಷ್ಟೊಂದು ಜನ BCom MCom ಮಾಡ್ಕೊಂಡು ಎಷ್ಟೊಂದು ಜನ ಇರ್ತಾರೆ, ಬಟ್ ಎಲ್ಲರೂ ಲೆಕ್ಚರರ್ ಆಗಿ ಬರ್ತಾ ಇದಾರೆ ನಿಮ್ಮ ಕಾಲೇಜ್ಗೆ? ಬರ್ತಾ ಇದಾರ? ಲೆಕ್ಚರರ್ ಆಗಿ ಬರ್ತಾ ಇಲ್ಲ. ಯಾಕೆ? ಅವ್ರಿಗೆ ಎಜುಕೇಶನ್ ಇದೆ ಅಂದ್ರೆ ಕೋರ್ಸ್ ಇದೆ, ಬಟ್ ಅವ್ರಿಗೆ ಬೇಕಾಗಿರೋ ಸ್ಕಿಲ್ ಇಲ್ಲ. ಸೊ ಸ್ಕಿಲ್ ವಿಲ್ ಇನ್ಕಲ್ಡ್ ನಾವು ಬಿಲ್ಡ್ ಮಾಡ್ಕೋಬೇಕು. ಡೇ ಟು ಡೇ ಲೈಫ್ ಅಲ್ಲಿ ನಾವು ಬಿಲ್ಡ್ ಮಾಡ್ಕೋಬೇಕು. ಕೆಲವು ಸ್ಕಿಲ್ಸ್ ಕೋರ್ಸ್ ಅಲ್ಲಿ ಇರುತ್ತೆ, ಕೆಲವು ಸ್ಕಿಲ್ಸ್ ಕೋರ್ಸ್ ಅಲ್ಲಿ ಇರಲ್ಲ. ಯಾವ ಕೋರ್ಸ್ ಅಲ್ಲಿ ಇರೋದು ನಾವು ಅಡಿಷನಲ್ ಆಗಿ ಬಿಲ್ಡ್ ಮಾಡಿಕೊಂಡು ನಮ್ಮ ಕೆರಿಯರ್ ಕಡೆ ಹೋಗ್ಬೇಕು. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಸೊ ಪ್ರತಿಯೊಂದು ಕೋರ್ಸ್ ಸ್ಕಿಲ್ ಕೊಡತ್ತ ಅಂದ್ರೆ ಕೊಡೋದಿಲ್ಲ. DL ಇರೋ ಪ್ರತಿಯೊಬ್ರು ಗುಡ್ ಡ್ರೈವರ್ ಅಲ್ಲ, ಇದು ಫ್ಯಾಕ್ಟ್. ಯಾಕೆ ಅಂದ್ರೆ ಗುಡ್ ಡ್ರೈವರ್ ಆದ್ರೆ ಆಕ್ಸಿಡೆಂಟ್ಸ್ ಆಗ್ಬಾರ್ದು ಅಲ್ವಾ? ಪ್ರತಿಯೊಬ್ಬ ಡ್ರೈವಿಂಗ್ ಲೈಸೆನ್ಸ್ ಇರೋನು ಆಕ್ಸಿಡೆಂಟ್ ಮಾಡ್ತಾನೆ ಇಲ್ವಾ? ಆಕ್ಸಿಡೆಂಟ್ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಅವ್ನಿಗೆ ಬೇಕಾಗಿರೋ ಸ್ಕಿಲ್ ಇಲ್ಲ, ಒಂದು ಸರ್ಟಿಫಿಕೇಟ್ ಇದೆ ಅವನ ಹತ್ರ, ಹೌದಾ ಅಲ್ವಾ? ಯಾವತ್ತೇ ಆಗ್ಲಿ ನಾವೇನೇ ಮಾಡಬೇಕು ಅಂದಾಗ ಕೋರ್ಸ್ ಇಸ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಅಸ್, ದಟ್ ಈಸ್ ಒನ್ ಸ್ಟೆಪ್. ಬಟ್ ಎಕ್ಸೆಲ್ ಆಗಬೇಕು ಅಂದ್ರೆ ನಮ್ಗೊಂದು ಸ್ಕಿಲ್ ಅನ್ನೋದು ಇನ್ಕಲ್ಕೇಟ್ ಮಾಡ್ಕೋಬೇಕು ಡೇ ಟು ಡೇ ಲೈಫ್ ಅಲ್ಲಿ. ಸೊ ಪ್ರತಿಯೊಬ್ರು ಕೂಡ ನೋಡಿ, ಕೆಳಗಡೆ ನೀವೆಲ್ಲಾನು ಬೆಂಚ್ ಮೇಲೆ ಕುತ್ಕೊಂಡು ಸಾವಿರಾರು ಮಾತು ಮಾತಾಡ್ತೀರಾ. ಇಫ್ ಯು ಮೇಕ್ ಕಾಮೆಂಟ್ ಆಲ್ಸೋ, ನಮ್ಮ ಲೆಕ್ಚರ್ಸ್ ಬಗ್ಗೆ, ನನ್ನ ಬಗ್ಗೆ, ಯಾರ ಬಗ್ಗೆ ನಿಂತ್ಕೊಂಡಿರೋ ಬಗ್ಗೆ ಕಾಮೆಂಟ್ ಮಾಡ್ತೀರಾ, ಜೋಕ್ಸ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಆ ಸೇಮ್ ಪರ್ಸನ್ 5 ಮಿನಿಟ್ಸ್ ಇಲ್ಲಿ ಬಂದು ಮಾತಾಡೋದ್ರೆ ಮಾತಾಡ್ತೀರಾ? ಅದಕ್ಕೆ ಧೈರ್ಯ ಬೇಕು. ಹಿಂದ್ಗಡೆ ಕುತ್ಕೊಂಡು ಸಾವಿರ ಮಾತಾಡ್ಬೋದು, ಮುಂದೆ ಸ್ಟೇಜ್ ಮುಂದೆ ಬಂದು ಮಾತಾಡಕ್ಕೆ ಒಂದು ಧೈರ್ಯ ಬೇಕು, ಒಂದು ಕರೇಜ್ ಬೇಕು. ಸೊ ಯಾರ ಕರೇಜ್ ಇರಲ್ವೋ ಅವ್ರು ಕಮೆಂಟ್ ಮಾಡೋ ರೈಟ್ ಇಲ್ಲ, ಇದು ನಿಜ. ನಾವು ಎಷ್ಟೋ ವಿಷಯಗಳಲ್ಲಿ ಕಮೆಂಟ್ ಮಾಡ್ತಾ ಇರೋದು ಅದಂಗೆ ಹಿಂಗೆ ಅಂತ, ಬಟ್ ನಾವು ಅದರ ಬಗ್ಗೆ ಯಾವತ್ತಲ್ಲಿ ಬಂದು ನಿಂತ್ಕೊಂಡು ಮಾಡಲ್ವೋ ಅದಕ್ಕೆ ಕಮೆಂಟ್ ಮಾಡೋ ಹಕ್ಕಿದೆಯಾ ನಮಗೆ? ಇವಾಗ ನಾವು ರಾಜಕಾರಣ ಬಗ್ಗೆ ಹಂಗೆ ಹಂಗೆ ಅಂತ ಮಾಡ್ತಾ ಇರ್ತೀವಿ, ಹೌದಾ? ನಾವು ಹೋಗಿ ಎಲೆಕ್ಷನ್ ಕಂಪ್ಲೀಟ್ ಮಾಡ್ತಾ ಇದೀವ? ಎಲೆಕ್ಷನ್ ಕಂಪ್ಲೀಟ್ ಮಾಡ್ದೇನೆ ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡ್ತೀವಿ ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ನಾವು? ಹೌದಾ ಅಲ್ವಾ? ನಾವು ಯಾವತ್ತೇ ಆಗಿ ಒಬ್ಬರ ಬಗ್ಗೆ ಕಾಮೆಂಟ್ ಮಾಡಬೇಕು ಅಂದ್ರೆ ನಾವು ಅವ್ರ ಪ್ಲೇಸಲ್ಲಿ ಹೋಗೋ ತಾಕತ್ತಿರ್ಬೇಕು. ತಾಕತ್ತಿದ್ದು ನಾವು ಪ್ರೂವ್ ಮಾಡಿ ಎಸ್ ಇನ್ನೂ ಮಾಡಬಹುದು ಅಂತ ಸೆಟ್ ಅನ್ ಎಕ್ಸಾಂಪಲ್ ಮಾಡಬೇಕು. ದಟ್ ಈಸ್ ವೇರ್ ದ ಕೆರಿಯರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ ಕೆರಿಯರ್ ಅಂತ ಅಂದಾಗ ನೀವು ಕಾಮರ್ಸ್ ಮಾಡೋದಕ್ಕೆ ಮಾತ್ರಕ್ಕೆ ನೀವು BCom ಮಾಡಬೇಕು, BBA ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತಲ್ಲ. ಬಟ್ ಯು ಶುಡ್ ಹ್ಯಾವ್ ಕ್ಲಿಯರ್ ವಿಷನ್. ಪ್ರತಿಯೊಬ್ಬರಿಗೂ ಒಂದು ಸ್ಟ್ರೆಂತ್ ಇರುತ್ತಾ? ಸ್ಟ್ರೆಂತ್ ಕೆಲವ್ರಿಗೆ ಬಾಡಿಯಲ್ಲಿ ಇರುತ್ತೆ, ಕೆಲವ್ರಿಗೆ ಮೆಂಟಲ್ ಇರುತ್ತೆ, ಕೆಲವು ಮಾತಾಡೋದು ಚೆನ್ನಾಗಿ ಮಾತಾಡ್ತಾರೆ. ಪ್ರತಿಯೊಂದು ಸ್ಟ್ರೆಂತ್
ಯಾವುದು ವೀಕ್ನೆಸ್ ಅಲ್ಲ, ಪ್ರತಿಯೊಂದು ಸ್ಟ್ರೆಂತ್ ಇದೆ. ಬಟ್ ಆ ಸ್ಟ್ರೆಂತ್ ನಾವು ಕೆರಿಯರ್ ಬಗ್ಗೆ ಅಂದ್ರೆ ಇಟ್ ಇಸ್ ಲೈಕ್ ಎ ನೈಫ್. ಸೇ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ನೈಫ್ ಇದೆ, ಕತ್ತಿ ಇದೆ. ಕತ್ತಿನ ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು? ವೆಜಿಟೇಬಲ್ಸ್ಗೂ ಯೂಸ್ ಮಾಡ್ಬೋದು, ಮಟನ್ ಕಟ್ ಮಾಡಕ್ಕೂ ಯೂಸ್ ಮಾಡ್ಬೋದು, ಚಿಕನ್ ಕಟ್ ಮಾಡಕ್ಕೂ ಯೂಸ್ ಮಾಡ್ಬೋದು, ಪಕ್ಕದಲ್ಲಿರೋ ತಿವಿಯಕ್ಕೂ ಯೂಸ್ ಮಾಡ್ಬೋದು ಅಲ್ವಾ? ಎಲ್ಲದಕ್ಕೂ ಒಂದೇ ಕತ್ತಿ. ಆದ್ರೆ ಹಿಡಿಯೋ ಮನಸ್ತತ್ವ ಇದೆ ಅಲ್ವಾ, ಮೈಂಡ್ ಸೆಟ್ ಇದೆ ಅಲ್ವಾ, ದಟ್ ಈಸ್ ಇಂಪಾರ್ಟೆಂಟ್. ಇವಾಗ ಈ 4 ಜನನು ಮಾತಾಡ್ತಾ ಇದ್ದಾರೆ. ನಾನು ಇವಾಗ 4 ಜನ ಬಂದು 5 ನಿಮಿಷ ಮಾತಾಡಿ ಅಂತ ಹೇಳ್ತೀನಿ, ಮಾತಾಡ್ತೀರಾ? ಅವಾಗ ಏನ್ ಮಾಡ್ಬೇಕು? ಸೊ ಕೆರಿಯರ್ ನೀವು ಚೂಸ್ ಮಾಡ್ಬೇಕು ಅಂದಾಗ ನಮ್ಗೆ ಏನ್ ಇಂಟ್ರೆಸ್ಟ್ ಇದೆ. ನಾವು ಕಾಮರ್ಸ್ ತಗೊಂಡಿದ್ವಿ ಅಂತ ಮಾತ್ರಕ್ಕೆ ಕಾಮರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲ್ಲ. ಎಷ್ಟು ಜನ ಕಾಮರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ? HEBA ಮೇಲೆ ಇಂಟ್ರೆಸ್ಟ್ ಎಷ್ಟು ಜನಕ್ಕಿದೆ? ನಾಲ್ಕೇ ಜನಕ್ಕೆನಾ? ಅಲ್ಲ, ಇಂಟ್ರೆಸ್ಟ್ ಎಷ್ಟು? ನೀವು ಓದ್ತಾ ಇದ್ದೀರಾ, ಎಲ್ಲರೂ HEBA ಓದ್ತಾ ಇದ್ದೀರಾ. ಇಂಟ್ರೆಸ್ಟ್ ಎಷ್ಟು ಜನಕ್ಕಿದೆ HEBA? ಒಂದು 5-6 ಜನಕ್ಕೆ. ಉಳಿದಿರೋರಿಗೆಲ್ಲ ಹೆಣ್ಮಕ್ಳು ಮತ್ತೆ ಇಂಟ್ರೆಸ್ಟ್ ಇದೆ ಅಂತಾನೆ ಇಲ್ಲ ಅಂತ ಮತ್ತೆ ಕೈ ಎತ್ತಬೇಕಲ್ಲ. ಸೊ ನಾವು ಎನಿ ಕೋರ್ಸ್ ಮಾಡಿದೀವಿ ಅಂತ ಮಾತ್ರಕ್ಕೆ ನಮಗೆ ಇಂಟ್ರೆಸ್ಟ್ ಇದೆ ಅಂತಲ್ಲ. ಸೊ ಸೇ ಫಾರ್ ಎಕ್ಸಾಂಪಲ್ ನನಗೆ ಡಾಕ್ಟರ್ ಮಾಡೋ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಇರೋದು ಬೇರೆ, ಸ್ಕಿಲ್ ಇರೋದು ಬೇರೆ. ಡಾಕ್ಟರ್ ಮಾಡೋಕೆ ಒಂದು ಸ್ಕಿಲ್ ಸೆಟ್ ಬೇಕು. ಏನೋ ಒಂದು ಸೈನ್ಸ್ ಅಲ್ಲಿ ಒಂದು ಚೆನ್ನಾಗಿ ಬರಬೇಕು, ಬಯಾಲಜಿ ಜುವಾಲಜಿ ಅಲ್ಲಿ ಚೆನ್ನಾಗಿರ್ಬೇಕು. ನಾನು ಡಾಕ್ಟರ್ ಮಾಡಿದ್ರೆ ಇಂಟ್ರೆಸ್ಟ್ ಇದೆ. ಅಯ್ಯೋ ನಾನು ಏನಂತೀವಿ, ಬೈಕ್ ರೇಸರ್ ಆಗಬೇಕು, ಕಾರ್ ರೇಸರ್ ಆಗಬೇಕು, ಅಥವಾ ಕ್ರಿಕೆಟರ್ ಆಗಬೇಕು, ಫಿಲಿಂ ಆಕ್ಟರ್ ಆಗಬೇಕು. ಎಷ್ಟು ಜನ ಇವಾಗೆಲ್ಲ ರೀಲ್ಸ್ ಮಾಡ್ತಾ ಇರ್ತಾರೆ, ಆಸ್ ಇಫ್ ದೇ ಆರ್ ಫೀಲ್ ಲೈಕ್ ಎ ಹೀರೋ. ನಾ ಕಂಡ್ರೆ ತೆಲುಗು ಇರುತ್ತೆ ಅಲ್ವಾ, ಹಂಗೆಲ್ಲ ಫೀಲ್ ಆಗ್ತಾ ಇರ್ತೀವಿ. ದಟ್ ಈಸ್ ಇಂಟ್ರೆಸ್ಟ್. ಬಟ್ ಫ್ಯಾಕ್ಟ್ ಏನು, ಅದಕ್ಕೆ ಬೇಕಾಗಿರೋ ಸ್ಕಿಲ್ ನಮ್ಮ ಹತ್ರ ಇದೆಯಾ? ನಾನು ಇಂಟ್ರೆಸ್ಟ್ ತಪ್ಪು ಅಂತ ಹೇಳಲ್ಲ, ಅದಕ್ಕೆ ಬೇಕಾಗಿರೋ ಸ್ಕಿಲ್ ನಾವು ಡೆವಲಪ್ ಮಾಡ್ಕೊತಾ ಇದೀವಾ ಡೇ ಟು ಡೇ ಲೈಫ್ ಅಲ್ಲಿ? ಪ್ರತಿಯೊಂದು ಇಂಟ್ರೆಸ್ಟ್ ಕೂಡ ಕೆರಿಯರ್ ಆಗಿ ಯಾವ್ದು ಕನ್ವರ್ಟ್ ಆಗುತ್ತೆ ಅಂದ್ರೆ ಅದಕ್ಕೆ ಬೇಕಾಗಿರೋ ಸ್ಕಿಲ್ ನಾವು ಆಡ್ ಮಾಡ್ಕೊಂಡ್ರೆ. ಸೊ ಈ ಕೆರಿಯರ್ ಅಂತ ಬಂದಾಗ ಯಾರಾದ್ರೂ ಕೆರಿಯರ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಕೈ ಎತ್ತಬೇಕು. ಕೆರಿಯರ್ ನಿಂತ್ಕೋ ಪರವಾಗಿಲ್ಲ. ಪೈಲಟ್ ಆಗಬೇಕು, ಏನ್ ಮಾಡ್ಬೇಕು? ತಿಳ್ಕೋತೀಯ. ಸಿ ಯು ಆರ್ ಅಟ್ ದ ಏಜ್ ಆಫ್ 16 or 17 or 18. ಓಕೆನಾ? ಪೈಲಟ್ ಆಗಬೇಕು ಅಂತ ಯಾವಾಗಿಂದ ಅನ್ಸಿದೆ ನಿಮ್ಗೆ? ಯಾವಾಗಿಂದ ಅನ್ಸಿದೆ? ನಾನೇನು ನಿನ್ನೆ ಮಾಡಿದೆ ಹೇಳು ಪರವಾಗಿಲ್ಲ. 14 years ಇಂದ. ಇವಾಗ ಆಲ್ಮೋಸ್ಟ್ 4 years ಇಂದ ನೀವು ಅನ್ಕೋತಾ ಇದ್ದೀರಾ. 4 years ಅಲ್ಲಿ ಅದರ ಬಗ್ಗೆ ಏನ್ ಮಾಡಿದ್ರೆ ಪೈಲಟ್ ಆಗ್ತಿದೆ ಅಂತ ತಿಳ್ಕೊಂಡು ಎಫರ್ಟ್ ಹಾಕಿದ್ಯಾ? ನನ್ನ ಪ್ರಕಾರ ಹಾಕಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ತಿಳ್ಕೊತೀನಿ ಅಂತ ಹೇಳ್ತಾ ಇದ್ದೆ. ಇಸ್ ಇಟ್ ಅ ರಿಯಲ್ ಕೆರಿಯರ್ ಗೋಲ್? ನಾವು ಕೆರಿಯರ್ ಗೋಲ್ ಅಂತ ಇಟ್ಕೊಂಡಾಗ 4 ವರ್ಷ ತನಕ ಸುಮ್ಮನೆ ಇದ್ರೆ ಇಸ್ ಇಟ್ ಎ ಕೆರಿಯರ್ ಗೋಲ್ಸ್? ನೋ. ನೆಕ್ಸ್ಟ್ ಇನ್ಯಾರಿದೆ ಕೆರಿಯರ್ ಏನಾದ್ರು ಮಾಡ್ಬೇಕು ಅಂತ? ಮದುವೆ ಮಕ್ಕಳು ಬಿಟ್ಟು ಹೇಳಮ್ಮ, ಪರವಾಗಿಲ್ಲ ಹೇಳು. ನೀನೇನಮ್ಮ? ಮಿಲಿಟರಿ ಅಂದ್ರೆ ಆರ್ಮಿ. ಏನಪ್ಪ ಆರ್ಮಿ ಏನ್ ಮಾಡ್ಬೇಕು? ಏನ್ ಟ್ರೈನಿಂಗ್ ತಗೋತೀಯಾ? ಎಲ್ಲಿ ತಗೋತೀಯಾ? ಏನ್ ಎಕ್ಸಾಮ್ ಬರೀಬೇಕು? ಸೆಲೆಕ್ಟ್ ಆಗಬೇಕು ಅಂದ್ರೆ ವಾಟ್ ಇಸ್ ದ ಏಜ್ ಲಿಮಿಟ್? ಫಿಸಿಕ್ ಹೆಂಗಿರ್ಬೇಕು, ಹೈಟ್ ಹೆಂಗಿರ್ಬೇಕು, ಸೈಕಾಲಜಿ ಹೆಂಗಿರ್ಬೇಕು, ಗೊತ್ತಿದೆಯಾ? ಅದಷ್ಟು ಗೊತ್ತಿಲ್ಲ. ಸಿ ಇದೇ ನಮ್ಮ ಪ್ರಾಬ್ಲಮ್. ಏನು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಾಮಿಡಿ ಏನು ಮಾಡ್ತಾ ಇಲ್ಲ ನಾವು. ಇಟ್ಸ್ ನಾಟ್ ಅಟ್ ಆಲ್ ಎ ಕಾಮಿಡಿ ಶೋ. ಸೊ ದಯವಿಟ್ಟು ಇಲ್ಲಿ ಕೇಳಬೇಕು. ಸೊ ನಾವು ಕೆರಿಯರ್ಸ್ ಅಂತ ಏನೇನೋ ಅನ್ಕೋತೀವಿ, ಬಟ್ ಅದಕ್ಕೆ ತಕ್ಕನಂಗೆ ನಾವು ನಡೀತಿದೀವ ಅಂದ್ರೆ ದ ಕ್ವಶನ್ ಇಸ್ 0. ಅದಕ್ಕೆ ಆನ್ಸರ್ 0 ಬರುತ್ತೆ. ಯಾಕೆಂದ್ರೆ ನಾವು ಏನ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡಬಾರ್ದು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗ್ ಗೊತ್ತಿಲ್ದಿರೋ ಆನ್ಸರ್ಸ್ ನಾವು ಯಾವ ರೀತಿ ಹುಡುಕ್ತಿವಿ? ಇವಾಗ ಯಾವ್ದೋ ಒಂದು ಮೂವಿ ರಿಲೀಸ್ ಆಗುತ್ತೆ, ರೀಸೆಂಟ್ ಆಗಿ ಯಾವ್ದೋ ಒಂದು ಟ್ರೈಲರ್ ರಿಲೀಸ್ ಆಯ್ತು. ಯಾವ್ದು? ನೋಡಿ ಹೆಂಗ್ ಬಂತು, ಫೈರ್ ಬಂತು ಅಲ್ವಾ? ಎಷ್ಟು ಜನ ನೋಡಿದ್ರಿ ಟ್ರೈಲರ್? ಏನ್ ಇಷ್ಟ ಆಯ್ತಪ್ಪ ಟ್ರೈಲರ್ ಅಲ್ಲಿ? ಓಕೆ, ಹೀರೋಯಿನ್. ಓಕೆ, ನೀವ್ ಯಾರು ಹೆಣ್ಮಕ್ಳು ಟಾಕ್ಸಿಕ್ ಟ್ರೈಲರ್ ನೋಡ್ಲಿಲ್ವಾ?
ನೋಡಲೇ ಇಲ್ಲ, ನೋಡಿದ್ರು ಹೇಳಲ್ಲ. ನೀನು ಚಿಕ್ಕದಾಗಿದೆಯಾ ಆದ್ರೆ ಚಪ್ಪುವಾಗ ಗಲಾಟೆ ಮಾಡಿದ್ಯಾ ಅಲ್ವಾ? ನೋಡಿದ್ರ, ಇವಾಗ ನಾನು 20 ನಿಮಿಷ ಕೆರಿಯರ್ ಬಗ್ಗೆ ಮಾತಾಡಿದೆ. ದ ಅಟೆನ್ಷನ್ ಸ್ಪ್ಯಾನ್ ಅಂದ್ರೆ ಸೀರಿಯಸ್ನೆಸ್ ಅಂದ್ರೆ ಕೆರಿಯರ್ ಬಗ್ಗೆ ತಿಳ್ಕೋಬೇಕು ಅಂತ ಮೆಂಟಲ್ ಎನರ್ಜಿ ಅಂತ ಆಗ್ಲೆಲ್ಲ ಮಾತಾಡಬೇಕು. ದ ಪವರ್ ಆಫ್ ಮೆಂಟಲ್ ಎನರ್ಜಿ ಈಸ್ ಟು ಸಿಟ್ ಸೈಲೆಂಟ್ ಫಾರ್ ಅಟ್ಲೀಸ್ಟ್ 1 hour. ನೀವು ಯಾರ ಹತ್ರನೂ ಮಾತಾಡದೆ ಏನೇ ಆಕ್ಟಿವಿಟಿ ಮಾಡದೆ ಒನ್ ಅವರ್ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ಮೆಂಟಲ್ ಎನರ್ಜಿ. ನೀವು ಯಾರ ಎನರ್ಜಿನ ನೀವು ಪಡ್ಕೊಳಕ್ ಆಗ್ತಾ ಇಲ್ವೋ ಅವ್ರು ಏನ್ ಸಾಧನೆ ಮಾಡಕ್ಕಾಗತ್ತೆ? ನಾನೇನು ಬೇರೆ ಏನಾದ್ರು ಕಷ್ಟಕರವಾದ ಹೇಳ್ತಾ ಇದ್ದೀನ? ನಾನು ಹೇಳ್ತಾ ಇರೋದು ಟು ಸಿಟ್ ಸೈಲೆಂಟ್ ಫಾರ್ 1 hour and listen. But that itself is not possible for you people. Then what you are going to achieve in your career? ಈ ಕ್ವಶನ್ ನೀವೇ ಕೇಳ್ಕೊಳ್ಳಿ. ಯಾಕೆ ಅಂದ್ರೆ ಸೀರಿಯಸ್ನೆಸ್ ಅನ್ನೋದು 24/7 ಬೇಕಾಗಿಲ್ಲ. ಬಟ್ ಯಾವ ಟೈಮಲ್ಲಿ ಏನ್ ಮಾಡಬೇಕು ಅದನ್ನೇ ಮಾಡಬೇಕು. ಅದನ್ನು ಕೂಡ ಆಗ್ಲೇ ಹೇಳಿದ್ರು. ಇವಾಗ ಊಟ ಮಾಡಬೇಕು ಅಂದ್ರೆ ಊಟನೇ ಮಾಡಬೇಕು, ಇನ್ನೇನೋ ಮಾಡಬೇಕು ಅಂದ್ರೆ ಇನ್ನೇನೋ ಮಾಡಬೇಕು. ವೆನ್ ಯು ಆರ್ ಸಿಟಿಂಗ್ ಇನ್ ದ ಕ್ಲಾಸ್ ಫಾರ್ 1 hour, ಯು ನೀಡ್ ಟು ಲಿಸನ್ ದ ಕ್ಲಾಸ್ ಫಾರ್ 1 hour. ದ ಪರ್ಸನ್ ಹೂ ಇಸ್ ನಾಟ್ ಏಬಲ್ ಟು ಲಿಸನ್ ಕೆನಾಟ್ ಡೂ ಎನಿಥಿಂಗ್. ನೀವು ಬರ್ತಿಟ್ಕೊಂಬಿಡಿ, ಲಿಸನಿಂಗ್ ಪ್ರಾಪರ್ ಆಗಿ ಯಾರು ಲಿಸನಿಂಗ್ ಮಾಡಕ್ ಆಗಲ್ಲ ಅವ್ರ ಜೀವನದಲ್ಲಿ ಏನೂ ಸಾಧನೆ ಮಾಡಕ್ ಆಗಲ್ಲ. ಇದನ್ನ ಅಂಡರ್ಲೈನ್ ಮಾಡಿ ಬರ್ದಿಟ್ಕೊಂಡು